ಕೆಂಭಾವಿಯಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಡಿಎಸ್ಎಸ್ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಯಾದಗಿರಿಯಲ್ಲಿ ಸಚಿವ ಶರಣಬಸಪ್ಪ ದರ್ಶನಪುರ ರಿಯಾಕ್ಟ್ ಅನ್ನ ಮಾಡಿದ್ದಾರೆ. ಕೆಂಭಾವಿಯಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಡಿಎಸ್ಎಸ್ ಆಕ್ಷೇಪವನ್ನ ವ್ಯಕ್ತಪಡಿಸಿರುವಂತಹ ಹಿನ್ನೆಲೆಯಲ್ಲಿ ಯಾದಗಿರಿಯಲ್ಲಿ ಸಚಿವ ಶರಣಬಸಪ್ಪ ದರ್ಶನಪುರ ರಿಯಾಕ್ಟ್ ಅನ್ನ ಮಾಡಿದ್ದಾರೆ. ಆರ್ಎಸ್ಎಸ್ ಪಥಸಂಚಲನದ ದಿನವೇ ಕೇಳೋದು ತಪ್ಪು. ಮೊದಲು ಯಾರು ಅರ್ಜಿಯನ್ನ ಕೊಟ್ಟಿದ್ದಾರೆ ಅವರಿಗೆ ಅನುಮತಿಯನ್ನ ನೀಡಬೇಕು. ನಾನು ಎಸ್ಪಿ ಅವರಿಗೂ ಕೂಡ ಈ ವಿಚಾರವಾಗಿ ಮಾತನಾಡಿದ್ದೇನೆ. ಪಥಸಂಚಲನಕ್ಕೆ ಯಾಕೆ ವಿರೋಧವನ್ನ ಮಾಡಬೇಕು, ಮೊದಲು ಯಾರು ಅರ್ಜಿ ಹಾಕ್ತಾರೋ ಅವರಿಗೆ ಅನುಮತಿಯನ್ನ ಕೊಡಬೇಕು ಅಂತ ಹೇಳಿದ್ದೆ. ನಾನು ಎಲ್ರಿಗೂ ಕೂಡ ಮನವರಿಕೆ ಮಾಡಿ ಬೇರೆ ದಿನ ಅನುಮತಿಗೆ ಒಂದು ಸೂಚನೆಯನ್ನ ನೀಡಲಾಗಿದೆ. ಒಳ್ಳೆಯ ಒಂದು ಉದ್ದೇಶಕ್ಕಾಗಿ ಆಗ್ತಿರೋದನ್ನ ಸಂಘರ್ಷಕ್ಕೆ ಒಯ್ಯೋದು ತಪ್ಪು. ನಾವೇ ಮಾಡ್ಲಿ ಬೇರೆಯವರೇ ಮಾಡ್ಲಿ ಅನ್ನೋದು ತಪ್ಪಾಗತ್ತೆ. ಈ ರೀತಿಯಾಗಿರುವಂತಹ ಹೇಳಿಕೆಯನ್ನ ಸಚಿವ ಶರಣಬಸಪ್ಪ ದರ್ಶನಾಪುರ ಅವರು ನೀಡಿರುವಂತದ್ದು. ಕೆಂಭಾವಿಯಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಡಿಎಸ್ಎಸ್ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಇದರ ಹಿನ್ನೆಲೆಯಲ್ಲಿ ಯಾದಗಿರಿಯಲ್ಲಿ ಸಚಿವ ಶರಣಬಸಪ್ಪ ದರ್ಶನಾಪುರ ಅವರು ರಿಯಾಕ್ಟ್ ಅನ್ನ ಮಾಡಿರುವಂತದ್ದು. ಇದರ ಸಲುವಾಗಿ ಒಂದು ಶಾಂತಿ ಸಭೆಯನ್ನ ಕೂಡ ಮಾಡಲಾಗಿತ್ತು. ಆರ್ಎಸ್ಎಸ್ ಹಾಗೂ ಡಿಎಸ್ಎಸ್ ಪಥಸಂಚಲನ ಫೈಟ್ ಮುಂದುವರಿತಾನೆ ಇದೆ ಅಂತಾನೆ ಹೇಳ್ಬೋದು. ಆರ್ಎಸ್ಎಸ್ ಪಥಸಂಚಲನದ ದಿನವೇ ಕೇಳೋದು ತಪ್ಪಾಗತ್ತೆ. ಯಾರು ಮೊದಲು ಅರ್ಜಿಯನ್ನ ಹಾಕ್ತಾರೋ ಅವರಿಗೆ ಅನುಮತಿಯನ್ನ ಕೊಡಬೇಕು ಅಂತ ನಾನು ಸೂಚನೆಯನ್ನ ನೀಡಿದ್ದೆ. ಆದ್ರೆ ಇದೀಗ ಡಿಎಸ್ಎಸ್ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಕೈಯಲ್ಲಿ ದೊಣ್ಣೆ ಹಿಡಿಯದೆ ಪಥಸಂಚಲನವನ್ನ ಮಾಡುವಂತೆ ಡಿಎಸ್ಎಸ್ ಮುಖಂಡರು ಹೇಳಿರುವಂತದ್ದು. ಆದ್ರೆ ಪೂರ್ಣ ಗಣವೇಶದ ಭಾಗವಾದಂತಹ ದೊಣ್ಣೆಯನ್ನ ಬಿಟ್ಟು ಪಥಸಂಚಲನ ಮಾಡಲು ಸಾಧ್ಯ ಇಲ್ಲ ಅಂತ ಆರ್ಎಸ್ಎಸ್ ಮುಖಂಡರು ಹೇಳಿದ್ದಾರೆ. ಎಲ್ಲ ಹಿನ್ನೆಲೆಯಲ್ಲಿ ಸಚಿವ ಶರಣಬಸಪ್ಪ ದರ್ಶನಾಪುರ ಅವರು ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಒಳ್ಳೆಯ ಒಂದು ಉದ್ದೇಶಕ್ಕಾಗಿ ಆಗ್ತಿರೋದನ್ನ ಸಂಘರ್ಷಕ್ಕೆ ಒಯ್ಯೋದು ತಪ್ಪು. ನಾವೇ ಮಾಡ್ಲಿ ಬೇರೆಯವರೇ ಮಾಡ್ಲಿ ಅನ್ನೋದು ತಪ್ಪಾಗತ್ತೆ. ಯಾರು ಮೊದಲು ಅರ್ಜಿಯನ್ನ ಹಾಕಿರ್ತಾರೋ ಅವರಿಗೆ ಅನುಮತಿಯನ್ನ ಕೊಡಬೇಕು ಅಂತ ಸೂಚನೆಯನ್ನ ನೀಡಿದ್ದಾರೆ. ಅದೇ ದಿನ ಕೇಳೋದು ತಪ್ಪಲ್ಲ, ಕಾಂಪ್ಲಿಕೇಟೆಡ್ ಮಾಡಬಾರ್ದು. ಅದೇ ದಿನ ಕೇಳೋದು ತಪ್ಪಲ್ಲ. ಈಗ ಮೊದಲು ಯಾರು ಕೊಟ್ಟರು ಅರ್ಜಿ ಅವ್ರಿಗೆ ಕೊಡಬೇಕು, ಆಮೇಲೆ ಇದು ಕೊಡಬೇಕು. ಈಗ ಎಸ್ ಪಿ ಅವ್ರಿಗೂ ಹೇಳಿ ನಾನು ಮಾತಾಡಿದ, ಅದಕ್ಕೆ ಯಾಕೆ ಇದು ಮಾಡಬೇಕು? ಒಂದೊಂದ್ ಕಡೆ ಒಂದೊಂದು ಇಶ್ಯೂ ಬೇರೆ ಇರ್ತಾವ. ನಮ್ಮಲ್ಲಿ ಎಲ್ಲ ಕಡೆ ನಮ್ಮ ಜಿಲ್ಲೆದಾಗ ಸಮಸ್ಯೆ ಆಗಿಲ್ಲ. ಇವತ್ತಾದ್ರೂ ಎಸ್ ಪಿ ಹೇಳೀನಿ, ಫಸ್ಟ್ ಯಾವ್ದು ಅರ್ಜಿ ಬಂದಿರ್ತಾರ ಅವ್ರಿಗೆ ಕೊಡ್ರಿ, ಆಮೇಲೆ ಕೊಡ್ರಿ. ಕನ್ವಿನ್ಸ್ ಮಾಡಿ ಬೇರೆ ಬೇರೆ ದಿನ ಇಡ್ಲಕ್ಕೆ ಹೇಳ್ರಿ. ಅದು ಸಂಘರ್ಷ ಯಾರಿಗೆ ಕೊಡ್ಬಾರ್ದು. ಯಾಕಂದ್ರೆ ಇವು ಯಾವ ಕೂಡ ಒಂದು ಒಳ್ಳೆ ಉದ್ದೇಶಕ್ಕೆ ಮಾಡಿರ್ತಾವ. ಅದಕ್ಕೆ ನಾವು ಇದು ಸಂಘರ್ಷಕ್ಕೆ ಒಯ್ತಕ್ಕಂಥ ನಿಟ್ಟಿನಲ್ಲಿ ಒಬ್ಬರೊಬ್ರು ಇದು ಮುದ್ದೆ ಆಗೋದು ತಪ್ಪಲ್ಲ. ಅದು ಯಾರೇ ಮಾಡಲಿ, ನಾವೇ ಮಾಡಲಿ ಬೇರೆಯವ್ರು ಮಾಡಲಿ ತಪ್ಪು. ಆ ರೀತಿ ಆಗ್ಬಾರ್ದು ಅಷ್ಟೇ. RSS ನ ರೀತಿ ನಮಗೂ ಕೂಡ ಸಂವಿಧಾನದ ಪೀಠಿಕೆ ನಿಲಿಧ್ವಜ ರೀತಿಗೆ ಲಾಠಿ ಹಿಡಿದು ಪರ್ಮಿಷನ್ ಕೊಡ್ಲಿ ಅಂತ ಕೇಳಿ, ಅವ್ರು ಕೇಳಿ. ಜಿಲ್ಲಾಡಳಿತ ಅದಕ್ಕೆ ಅವ್ರಿಗೆ ಕೊಟ್ಟರೆ ಇವ್ರಿಗೆ ಕೊಡಬೇಕಲ್ಲ. ಎಲ್ಲ ಕಡೆ ಕರ್ನಾಟಕದಾಗ ಏನೇನು ಕಾನೂನು ಅದ ಅಲ್ಲಿ ಯಾದಗಿರಿದಾಗ ನಾನು ಆಗ್ತದೆ. ಅದೇ ದಿನ ಕೊಡೋದು ಎಷ್ಟು ಮಟ್ಟಿಗೆ ಸರ್ ಅಂತ ಅದೇ ಹೇಳಕತ್ತೀವಿ, ತಪ್ಪಂತ ಹೇಳಕತ್ತೀವಲ್ಲ. ಒಳ್ಳೆ ಉದ್ದೇಶಕ್ಕೆ ಕೇಳೋದು ಬೇರೆ, ಬೇರೆ ದುರುದ್ದೇಶಕ್ಕೆ ಕೇಳೋದು ಬೇರೆ. ಅದಕ್ಕೆ ಕನ್ವಿನ್ಸ್ ಮಾಡಿ ಬೇರೆ ಬೇರೆ ದಿನ ಇಟ್ಟು ಬೇರೆ ಅವತ್ತೇ ಕೇಳೋದು, ಟೈಮಿಂಗ್ ಬೇರೆ ಮಾಡಿ ಕೊಡ್ರು ಅಂತ ಹೇಳಿ. ಮೊದಲು ಯಾರು ಕೇಳ್ಯಾರೋ ಅವ್ರಿಗೆ ಪ್ರಿಫರೆನ್ಸ್ ಕೊಡ್ಲಿ, ಆಮೇಲೆ ಕೇಳಿದ್ರೆ ಆಮೇಲೆ ಕೊಡ್ಲಿ. ಕಾಂಪ್ಲಿಕೇಟೆಡ್ ಮಾಡಬಾರ್ದು. ಅದೇ ದಿನ ಕೇಳೋದು ತಪ್ಪಲ್ಲ. ಈಗ ಮೊದಲು ಯಾರು ಕೊಟ್ಟರು ಅರ್ಜಿ ಅವ್ರಿಗೆ ಕೊಡಬೇಕು, ಆಮೇಲೆ ಇದು ಕೊಡಬೇಕು. ಈಗ ಎಸ್ ಪಿ ಅವ್ರಿಗೂ ಹೇಳಿ ನಾನು ಮಾತಾಡಿದ, ಅದಕ್ಕೆ ಯಾಕೆ ಇದು ಮಾಡಬೇಕು? ಒಂದೊಂದ್ ಕಡೆ ಒಂದೊಂದು ಇಶ್ಯೂ ಬೇರೆ ಇರ್ತಾವ. ನಮ್ಮಲ್ಲಿ ಎಲ್ಲ ಕಡೆ ನಮ್ಮ ಜಿಲ್ಲೆದಾಗ ಸಮಸ್ಯೆ ಆಗಿಲ್ಲ. ಇವತ್ತಾದ್ರೂ ಎಸ್ ಪಿ ಹೇಳೀನಿ, ಫಸ್ಟ್ ಯಾವ್ದು ಅರ್ಜಿ ಬಂದಿರ್ತಾರ ಅವ್ರಿಗೆ ಕೊಡ್ರಿ, ಆಮೇಲೆ ಕೊಡ್ರಿ. ಕನ್ವಿನ್ಸ್ ಮಾಡಿ ಬೇರೆ ಬೇರೆ ದಿನ ಇಡ್ಲಕ್ಕೆ ಹೇಳ್ರಿ. ಅದು ಸಂಘರ್ಷ ಯಾರಿಗೆ ಕೊಡ್ಬಾರ್ದು. ಯಾಕಂದ್ರೆ ಇವು ಯಾವ ಕೂಡ ಒಂದು ಒಳ್ಳೆ ಉದ್ದೇಶಕ್ಕೆ ಮಾಡಿರ್ತಾವ. ಅದಕ್ಕೆ ನಾವು ಇದು ಸಂಘರ್ಷಕ್ಕೆ ಒಯ್ತಕ್ಕಂಥ ನಿಟ್ಟಿನಲ್ಲಿ ಒಬ್ಬರೊಬ್ರು ಇದು ಮುದ್ದೆ ಆಗೋದು ತಪ್ಪಲ್ಲ. ಅದು ಯಾರೇ ಮಾಡಲಿ, ನಾವೇ ಮಾಡಲಿ ಬೇರೆಯವ್ರು ಮಾಡಲಿ ತಪ್ಪು. ಆ ರೀತಿ ಆಗ್ಬಾರ್ದು ಅಷ್ಟೇ. RSS ನ ರೀತಿ ನಮಗೂ ಕೂಡ ಸಂವಿಧಾನದ ಪೀಠಿಕೆ ನಿಲಿಧ್ವಜ ರೀತಿಗೆ ಲಾಠಿ ಹಿಡಿದು ಪರ್ಮಿಷನ್ ಕೊಡ್ಲಿ ಅಂತ ಕೇಳಿ, ಅವ್ರು ಕೇಳಿ. ಜಿಲ್ಲಾಡಳಿತ ಅದಕ್ಕೆ ಅವ್ರಿಗೆ ಕೊಟ್ಟರೆ ಇವ್ರಿಗೆ ಕೊಡಬೇಕಲ್ಲ. ಎಲ್ಲ ಕಡೆ ಕರ್ನಾಟಕದಾಗ ಏನೇನು ಕಾನೂನು ಅದ ಅಲ್ಲಿ ಯಾದಗಿರಿದಾಗ ನಾನು ಆಗ್ತದೆ.
ಅದೇ ದಿನ ಕೂಡ ಅನ್ನೋದು ಎಷ್ಟು ಮಟ್ಟಿಗೆ ಸರ್ ಅಂತ ಅದೇ ಹೇಳಕತ್ತೀವಿ, ತಪ್ಪಂತ ಹೇಳಕತ್ತೀವಲ್ಲ. ಸರಿ ಸರ್. ಒಳ್ಳೆ ಉದ್ದೇಶಕ್ಕೆ ಕೇಳೋದು ಬೇರೆ, ಬೇರೆ ದುರುದ್ದೇಶಕ್ಕೆ ಕೇಳೋದು ಬೇರೆ. ಅದಕ್ಕೆ ಕನ್ವಿನ್ಸ್ ಮಾಡಿ ಬೇರೆ ಬೇರೆ ದಿನ ಇಟ್ಟು ಬೇರೆ ಅವತ್ತೇ ಕೇಳೋದು, ಟೈಮಿಂಗ್ ಬೇರೆ ಮಾಡಿ ಕೊಡ್ರು ಅಂತ ಹೇಳಿ. ಮೊದಲು ಯಾರು ಕೇಳ್ಯಾರೋ ಅದಕ್ಕೆ ಪ್ರಿಫರೆನ್ಸ್ ಕೊಡ್ಲಿ. ಆಮೇಲೆ ಕೆಂಭಾವಿಯಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಡಿಎಸ್ಎಸ್ ಆಕ್ಷೇಪ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಶರಣಬಸಪ್ಪ ದರ್ಶನಪುರ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈ ವಿಚಾರವಾಗಿ ಎಸ್ಪಿ ಅವರೊಂದಿಗೆ ನಾನು ಮಾತನಾಡಿದ್ದೇನೆ. ಪಥಸಂಚಲನಕ್ಕೆ ಯಾಕೆ ವಿರೋಧ ಮಾಡಬೇಕು? ಒಂದು ಒಳ್ಳೆಯ ಉದ್ದೇಶಕ್ಕೆ ಮಾಡೋದನ್ನ ವಿರೋಧ ಮಾಡೋದು ತಪ್ಪಾಗತ್ತೆ. ಮೊದಲು ಯಾರು ಅರ್ಜಿ ಹಾಕ್ತಾರೋ ಅವರಿಗೆ ಅನುಮತಿಯನ್ನ ಕೊಡಬೇಕು. ಈ ಬಗ್ಗೆ ಎಲ್ರಿಗೂ ಕೂಡ ಮನವರಿಕೆಯನ್ನ ಮಾಡಿ ಬೇರೆ ಬೇರೆ ದಿನ ಅನುಮತಿಯನ್ನ ಕೊಡಲು ಕೂಡ ತಿಳಿಸಿದ್ದೀನಿ ಅನ್ನುವಂಥ ಒಂದು ಪ್ರತಿಕ್ರಿಯೆಯನ್ನ ಸಚಿವ ಶರಣಬಸಪ್ಪ ದರ್ಶನಪುರ ಅವರು ನೀಡಿದ್ದಾರೆ.